ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜ ತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವ ವಿನುತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದ ಕಟಾಕ್ಷಲಬ್ಧ ಯುವವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಶ್ರೀ ಮುಕುಂದ ಪ್ರಿಯಾಯೈ ನಮಃ. ಆತ್ಮೀಯರೇ, ಇಂದು 24ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ ಶುಕ್ರವಾರ. ಇಂದಿನ ದಿವಸದ ಪಂಚಾಂಗ ಹೇಗಿದೆ ನೋಡೋಣ. ಗ್ರಹಗಳ ಸ್ಥಿತಿಗತಿಗಳು ಏನಿದ್ದಾವೆ ಹೇಳುವಂತಹದ್ದನ್ನು ತಿಳಿದುಕೊಳ್ಳೋಣ. ಜೊತೆಯಲ್ಲಿ ಮೇಷಾದಿ 12 ರಾಶಿಗಳ ಫಲಾಫಲಗಳತ್ತ ಗಮನ ಹರಿಸೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿ ಆಗಿರತಕ್ಕಂತಹದ್ದು. ವಾರ ಶುಕ್ರವಾರವಾಗಿದೆ. ಈ ದಿವಸದ ನಕ್ಷತ್ರ ಅನುರಾಧ ನಕ್ಷತ್ರ ಇರತಕ್ಕಂತಹದ್ದು. ಈ ದಿವಸದ ಯೋಗ ಶುಕ್ಲನಾಮ ಯೋಗ ಕೌಲವಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತು ಶುಕ್ರವಾರವಾದ್ದರಿಂದ ಆಷಾಢ ಮಾಸದ ಶುಕ್ರವಾರವಾದ್ದರಿಂದ ಆಡಿ ಶುಕ್ರವಾರ. ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳುವವರಿಗಂತೂ ಅತ್ಯಂತ ಅನುಕೂಲಕರವಾಗಿರತಕ್ಕಂತಹ ದಿವಸ, ಅಭಿವೃದ್ಧಿಯನ್ನು ಕೊಡತಕ್ಕಂತಹ ದಿವಸ ಇಂದಿನ ದಿವಸ. ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳಿ, ಎಲ್ಲರೂ ಶುಭವಾಗಲಿ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಗ್ರಹ ಸ್ಥಿತಿ ಹೇಗಿದೆ ನೋಡಿ. ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಎಂದಿನಂತೆ ಕುಜನಿದ್ದಾನೆ. ಮಿಥುನ ರಾಶಿಯಲ್ಲಿ ಬುಧ, ಕರ್ಕಾಟಕ ರಾಶಿಯಲ್ಲಿ ರವಿ ಮತ್ತು ಗುರುವಿನ ಯುತಿ, ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತುವಿನ ಯುತಿ. ಮಾಂದ್ಯೋದಯವಾಗಿರತಕ್ಕಂತಹದ್ದು ಸಿಂಹ ರಾಶಿಯಲ್ಲೇ. ಕನ್ಯಾ ರಾಶಿ ಶೂನ್ಯ. ತುಲಾ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಶ್ಚಿಕ ರಾಶಿಯಲ್ಲಿ ಇವತ್ತಿನ ದಿವಸ ಚಂದ್ರನಿದ್ದಾನೆ ಅನುರಾಧ ನಕ್ಷತ್ರದಲ್ಲಿ. ಧನುಷ್ ಶೂನ್ಯವಾಗಿದೆ. ಮಕರವೂ ಶೂನ್ಯವಾಗಿದೆ. ಕುಂಭ ರಾಶಿಯಲ್ಲಿ ಎಂದಿನಂತೆ ರಾಹು, ಮೀನ ರಾಶಿಯಲ್ಲಿ ಶನಿ ಮಹಾತ್ಮ ಇರುವಂತಹದ್ದು ಇವತ್ತಿನ ಗ್ರಹ ಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ? ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಆಗಿರತಕ್ಕಂತಹ ಶುಕ್ರ ಪಂಚಮ ರಾಶಿಯಲ್ಲಿದ್ದಾನೆ. ತಿಂಡಿ ತಿನಿಸು ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಅನುಕೂಲ. ಜೊತೆಯಲ್ಲಿ ಹೋಟೆಲ್ ಉದ್ಯಮಿಗಳಿಗೆ ಯಶಸ್ಸು. ಬಟ್ಟೆ ಅಂಗಡಿ ಇಟ್ಟುಕೊಂಡು ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಅಭಿವೃದ್ಧಿ. ರಸ್ತೆ ಬದಿಯಲ್ಲೆಲ್ಲ ಬಟ್ಟೆ ರಾಶಿಯನ್ನು ಹಾಕೊಂಡು ವ್ಯಾಪಾರವನ್ನು ಮಾಡ್ತೀರಿ, ಅಂತವರಿಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ನೋಡಿ. ಸಾಧಾರಣವಾಗಿ ರೇಷ್ಮೆ ಬಟ್ಟೆಗಳಾಗಿರ್ಲಿ, ಅಲಂಕಾರಿಕ ಸಾಮಗ್ರಿಗಳಾಗಿರ್ಲಿ, ಇದನ್ನ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಅತ್ಯಂತ ಶುಭದಾಯಕವಾದಂತಹ ಫಲ ಇದೆ. ಮೇಷರಾಶಿಯವರಿಗೆ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ವಿಶೇಷವಾಗಿ ಸುಬ್ರಹ್ಮಣ್ಯನ ಸೇವೆ ಮಾಡ್ಕೊಳ್ಳಿ. 9 ನಿಮ್ಮ ಸಂಖ್ಯೆಯನ್ನ ಬಳಸಿಕೊಳ್ಳಿ. ನೀವು ಇಂದಿನ ದಿವಸ ವಿಶೇಷವಾಗಿ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಪೂರ್ವ ದಿಕ್ಕಿನ ವ್ಯವಹಾರದಿಂದ ಆರೋಗ್ಯ ವೃದ್ಧಿ ಆಗ್ತದೆ ಮೇಷರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಆಗಿರತಕ್ಕಂತಹ ಶುಕ್ರ 4ನೇ ಭಾವದಲ್ಲಿದ್ದಾನೆ. ಅಂಗಾರಕನ ದೃಷ್ಟಿ ಇದೆ. ಕೆಲವರಿಗೆ ದೃಷ್ಟಿ ದೋಷ, ಕೆಲವರಿಗೆ ಶಾಪ ಭೀತಿ, ಕೆಲವರಿಗೆ ಕೆಲಸ ಕಾರ್ಯಗಳಿಗೆ ತೊಂದರೆ, ಕೆಲವರಂತೂ ಏನಾದರೂ ಮಾಟ ಮಂತ್ರ ಇತ್ಯಾದಿಗಳು ಆಗಿದೆ ಅನ್ನೋ ಹೇಳುವಂತಹ ಭ್ರಮೆ. ಸಾಕಾಗಿ ಹೋಗಿರ್ತದೆ, ಸುಸ್ತಾಗಿರ್ತೀರಿ, ಆದರೂ ಭಯದಿಂದ ತತ್ತರಿಸ್ತಾ ಇರ್ತೀರಿ. ಇದೆಲ್ಲ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದರೆ ರಾಮತಾರಕ ಜಪ, ರಾಮತಾರಕ ಹೋಮ ಇತ್ಯಾದಿಗಳನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರು ಬಿಳಿ ಬಣ್ಣದ ವಸ್ತ್ರ, 6 ನಿಮ್ಮ ಸಂಖ್ಯೆ, ಪೂರ್ವ ದಿಕ್ಕು, ಅನ್ನಪೂರ್ಣೇಶ್ವರಿ ಆರಾಧನೆ ಇವೆಲ್ಲ ನಿಮಗೆ ಹಿತವಂತರುವಂತಹದ್ದು. ಮಾಡ್ಕೊಳ್ಳಿ, ಶುಭವಾಗ್ತದೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಸ್ವಕ್ಷೇತ್ರದಲ್ಲಿ. ಇವತ್ತು ಮನೆಯಲ್ಲೇ ಇರ್ತೀರಿ. ಬೇರೆ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಮನೆಯಲ್ಲಿರುವಂತಹ ಒಂದು ಸುಸಂದರ್ಭ. ದೈವಾನುಕೂಲ ಚೆನ್ನಾಗಿದೆ. ಮಂಗಲ ಕಾರ್ಯ ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆ ಅನುಕೂಲ. ಹೊಸದಾಗಿ ಏನಾದರೂ ವ್ಯವಹಾರವನ್ನು ಮಾಡಲಿಕ್ಕೆ ಸ್ವಲ್ಪ ಅಮಾವಾಸ್ಯೆ ಕಳೆದ ನಂತರ ಮಾಡಿದರೆ ಒಳ್ಳೆಯದು ನೋಡಿ. ಸಾಧಾರಣವಾಗಿ ಪುಸ್ತಕ ವ್ಯಾಪಾರಿಗಳಿಗೆ ಪೇಪರ್ಸು ಅಥವಾ ಮುದ್ರಣ, ಲಿಪಿ, ಗಣಿತ, ಕಾವ್ಯ, ಶಿಲ್ಪ ಇದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಸಾಕಷ್ಟು ಅಭಿವೃದ್ಧಿಯಾಗುವಂತಹ ಲಕ್ಷಣ ಇರತಕ್ಕಂಥದ್ದು ಈ ಸಂದರ್ಭದಲ್ಲಿ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನೋ ವಿಷ್ಣು ಸಹಸ್ರನಾಮ ಪಾರಾಯಣವನ್ನೇ ಮಾಡಿ. ನಿಮ್ಮ ರಾಶಿಗೆ ನಾರಾಯಣನೇ ದೇವತೆ ಅಥವಾ ನಾರಾಯಣ ದೇವರಿಗೆ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಿ. ಜೊತೆಯಲ್ಲಿ 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಉತ್ತರ ದಿಕ್ಕು ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಯಶಸ್ಸನ್ನು ಕೊಡುವಂತಹದ್ದು. ಮಾಡ್ಕೊಳ್ಳಿ, ಶುಭವಾಗುತ್ತೆ ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರವಿ ಮತ್ತು ಗುರುವಿನ ಯುತಿ. ರಾಜಕೀಯದವರಿಗಂತೂ ದಿವಸ ಏನಾದರೂ ಹೊಸ ವಿಚಾರಗಳು ಇದ್ದೇ ಇರ್ತದೆ. ರಾಜಕೀಯ ವಲಯದಲ್ಲಿ ಸಾಕಷ್ಟು ಅನುಕೂಲತೆಗಳು, ನೆಮ್ಮದಿಗಳು. ಜೊತೆಯಲ್ಲಿ ರಾಜಕೀಯ ತಂತ್ರದಲ್ಲಿ ಸಾಕಷ್ಟು ಸಂಪಾದನೆ.
ವ್ಯವಹಾರದಲ್ಲಿ ಕೆಲವರಿಗೆ ತೊಡಕುಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಕೆಲವರಿಗೆ ಪೂರ್ವ ದಿಕ್ಕಿನಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆಗಳು, ಕೆಲವರಿಗಂತೂ ಅತ್ಯಂತ ಶುಭದಾಯಕವಾದಂತಹ ಫಲವನ್ನು ನೀಡುವಂತಹದ್ದಿದೆ. ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗುವಂತಹ ಲಕ್ಷಣ, ವ್ಯಾಪಾರ ವಹಿವಾಟಿನಲ್ಲಿ ಸಾಕಷ್ಟು ತೊಂದರೆ. ಕರ್ಕಾಟಕ ರಾಶಿಯವರು ಪರಿಹಾರಕ್ಕಾಗಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಚಂದ್ರಶಾಂತಿ, ಜೊತೆಯಲ್ಲಿ ದುರ್ಗಾ ಪ್ರಾರ್ಥನೆ, ಧರ್ಮಸ್ಥಳದ ಮಂಜುನಾಥನ ಪ್ರಾರ್ಥನೆ ಮಾಡುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 2, ಬಿಳಿ ಬಣ್ಣ, ದಕ್ಷಿಣ ದಿಕ್ಕು, ಪಶ್ಚಿಮ ದಿಕ್ಕು, ದುರ್ಗಾ ದೇವತೆ, ಇವೆಲ್ಲ ನಿಮಗೆ ಹಿತವಾಗಿರ್ತಕ್ಕಂಥದ್ದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ವ್ಯಯಸ್ಥಾನದಲ್ಲಿದ್ದದ್ದರಿಂದ ಖರ್ಚು ಜಾಸ್ತಿ, ರಾಜಕೀಯದವರಿಂದ ತೊಂದರೆ, ರಾಜಕಾರಣಿಗಳಿಗೆ ಸ್ವಲ್ಪ ಅನುಕೂಲತೆಗಳು ಜಾಸ್ತಿ ಆಗುವಂತಹ ಲಕ್ಷಣ. ಜೊತೆಯಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಯಶಸ್ಸು, ಆದರೆ ಅಷ್ಟಮ ಶನಿಯ ಕಾಟ ಇದ್ದದರಿಂದ ಸ್ವಲ್ಪ ಜಾಗೃತಿಯಾಗಿರಿ. ಅಪವಾದಗಳು ಬಂದಾವು, ಸ್ವಲ್ಪ ಅಪರಾಧಿಯಾಗಿ ನಿಲ್ಲುವಂಥ ಒಂದು ಸನ್ನಿವೇಶವು ಒದಗಿ ಬರ್ತದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಶಿವನ ಪೂಜೆ, ಮೃತ್ಯುಂಜಯ ಸ್ತೋತ್ರ ಅಥವಾ ಮೃತ್ಯುಂಜಯನ ದರ್ಶನ ಇತ್ಯಾದಿಗಳನ್ನು ಮಾಡುವುದರಿಂದ ಅನುಕೂಲ. ನಿಮ್ಮ ಸಂಖ್ಯೆ 1, ಕೆಂಪು ಬಣ್ಣ, ಪೂರ್ವ ಅಥವಾ ದಕ್ಷಿಣ ದಿಕ್ಕು, ಇದು ನಿಮಗೆ ಹಿರಿಮೆಯನ್ನು ತರುತ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಸಿಂಹರಾಶಿಯವರು. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಬುಧ ಲಾಭಭಾವದಲ್ಲಿ ಒಳ್ಳೆಯ ಲಾಭ, ಯಶಸ್ಸು, ಕೀರ್ತಿ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. 7ನೇ ಮನೆಯಲ್ಲಿ ಶನಿ ಮಹಾತ್ಮ ನಿಂತು ನೋಡ್ತಾ ಇದ್ದದ್ದರಿಂದ ದಾಂಪತ್ಯ ಜೀವನದಲ್ಲಿ ಸುಖ ಇಲ್ಲ, ನೆಮ್ಮದಿ ಇಲ್ಲ. ಗಂಡ ಹೆಂಡತಿಯರಲ್ಲಿ ಭಿನ್ನಾಭಿಪ್ರಾಯ, ಮನಸ್ತಾಪಗಳು ಆಗಾಗ ಕಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಿಂದಿನ ವಿಚಾರವನ್ನು ಎತ್ತಿಕೊಂಡು ಮತ್ತೆ ಮತ್ತೆ ಮಾತನಾಡುವಂತಹ ಒಂದು ಸನ್ನಿವೇಶ ಇರ್ತದೆ. ಹಣಕಾಸಿನ ಉಬ್ಬರ, ಸಾಕಷ್ಟು ತೊಂದರೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಪಾರಾಯಣ, ರಾಮತಾರಕ ಮಂತ್ರ ಜಪ ಅಥವಾ ರಾಮದೇವರಿಗೆ ವಿಶೇಷವಾಗಿ ತುಳಸಿ ಅರ್ಚನೆ ಇತ್ಯಾದಿಗಳನ್ನು ಮಾಡುವುದರಿಂದ ನಿಮ್ಮ ಕಷ್ಟದೋಷಗಳು ನಿವಾರಣೆಯಾಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5, ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಜೊತೆಯಲ್ಲಿ ವಿಷ್ಣು ದೇವರ ಆರಾಧನೆ, ರಾಮನ ಆರಾಧನೆ ಇವೆಲ್ಲ ನಿಮಗೆ ಹಿತವನ್ನು ತರುವಂಥದ್ದು. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿರುವುದರಿಂದ ದಾಂಪತ್ಯದಲ್ಲಿ ವಿರಸ, ಗಂಡ ಹೆಂಡತಿಯರು ಸಣ್ಣ ಪುಟ್ಟ ಜಗಳಕ್ಕೆ ದೊಡ್ಡದಾಗಿ ತೊಂದರೆಯನ್ನು ಅನುಭವಿಸ್ತೀರಿ. ಕೆಲವರಿಗೆ ಕೋರ್ಟ್ ಕಚೇರಿ ವ್ಯವಹಾರ, ಕೆಲವರಂತೂ ಸದಾ ಕಾಲದಲ್ಲೂ ದುಃಖ ಪಡುವಂತಹ ಒಂದು ಸನ್ನಿವೇಶ. ಮಾನಸಿಕವಾಗಿ ಹಿಂಸೆ, ವ್ಯಾಪಾರಸ್ಥರಿಗೆ ತೊಂದರೆ, ವ್ಯಾಪಾರದಲ್ಲಿ ಟ್ರಾನ್ಸ್ಪೋರ್ಟ್ ಇತ್ಯಾದಿಗಳನ್ನು ಮಾಡತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಮಾರಣಕಟ್ಟೆಯ ಯಕ್ಷಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಜೊತೆಯಲ್ಲಿ 6 ನಿಮ್ಮ ಸಂಖ್ಯೆ, ಬಳಸಿಕೊಳ್ಳುವುದರಿಂದ ಕ್ಷೇಮ. ಪಶ್ಚಿಮ ದಿಕ್ಕು, ಉತ್ತರ ದಿಕ್ಕು ನಿಮ್ಮ ವ್ಯವಹಾರಕ್ಕೆ ಒಳ್ಳೆಯದು. ಮಾಡಿಕೊಳ್ಳಿ, ಶುಭವಾಗುತ್ತೆ. ಇವತ್ತಿನ ದಿವಸ ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ, ಭಾಗ್ಯಾಧಿಪತಿ. ಭಾಗ್ಯವೃದ್ಧಿ, ಸ್ತ್ರೀಯರಿಂದ ಭಾಗ್ಯವೃದ್ಧಿಯಾಗುವಂತಹ ಲಕ್ಷಣಗಳು. ಮಾನಸಿಕವಾದಂತಹ ತೊಳಲಾಟ ನಿವಾರಣೆಯಾಗುವಂತಹ ಲಕ್ಷಣ. ಪಂಚಮ ಶನಿ ಇರುವುದರಿಂದ ಮಕ್ಕಳಿಂದ ಏನಾದರೂ ಉಪದ್ರವಾದಿಗಳು ನಿಮಗೆ, ಮಕ್ಕಳು ಹೇಳಿದ ಮಾತನ್ನು ನೀವು ಕೇಳೋದಿಲ್ಲ, ನಿಮ್ಮ ಮಾತನ್ನು ಮಕ್ಕಳು ಕೇಳೋದಿಲ್ಲ, ಈ ರೀತಿಯಂತಹ ಪರಿಸ್ಥಿತಿ. ಕುಟುಂಬದಲ್ಲಿ ಹೊಂದಾಣಿಕೆ ಇಲ್ಲ, ಅದರಿಂದಲೇ ಸಾಕಷ್ಟು ನಷ್ಟ ಉಂಟಾಗುವಂತಹ ಸಾಧ್ಯತೆಗಳು. ಆರ್ಥಿಕವಾಗಿ ಎದ್ದೇಳಲಿಕ್ಕಾಗೋದಿಲ್ಲ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಚಂದ್ರಶಾಂತಿ ಮಾಡಿಕೊಳ್ಳಿ. ಜೊತೆಯಲ್ಲಿ 9 ನಿಮ್ಮ ಸಂಖ್ಯೆ, ಉತ್ತರ ದಿಕ್ಕು, ವ್ಯವಹಾರಕ್ಕೆಲ್ಲ ಒಳ್ಳೆಯದು. ಮಾಡಿಕೊಳ್ಳಿ, ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರು. ಈಗ ಧನುರಾಶಿ. ಧನುರಾಶಿಯವರಿಗೆ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಬುಧ ಸಪ್ತಮದಲ್ಲಿತ್ತು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಉದ್ಯೋಗದ ವಿಚಾರದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತದೆ. ಕೆಲವರಿಗೆ ಉದ್ಯೋಗ ಬದಲಾವಣೆ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ, ಕೆಲವರಿಗೆ ಇದ್ದ ಉದ್ಯೋಗದಲ್ಲೇ ತೊಳಲಾಟ, ಬಸವಳಿದು ಹೋಗ್ತೀರಿ, ಸಾಕಷ್ಟು ತೊಂದರೆ ಇರ್ತದೆ, ಬದಲಾವಣೆ ಮಾಡಿಕೊಳ್ಳಿಕ್ಕೂ ಆಗಲ್ಲ, ಅಂತಹ ಪರಿಸ್ಥಿತಿ. ಹೀಗಿರುವಾಗ ಧನು ರಾಶಿಯವರಿಗೆ ಸಾಧಾರಣವಾಗಿ
ಗುರು ಅಷ್ಟಮದಲ್ಲಿದ್ದದ್ದರಿಂದ ಮಾನನಷ್ಟ, ಗೌರವ ನಷ್ಟ, ವ್ಯಾಪಾರ ನಷ್ಟ ಇತ್ಯಾದಿಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ. ಬಾಧಾಧಿಪತಿ ಅಂತಹ ಕುಜ ಪಂಚಮದಲ್ಲಿದ್ದಾನೆ. ಆ ಪಂಚಮದ ಕುಜನಿಗೆ ಶನಿಯ ದೃಷ್ಟಿ. ಮಕ್ಕಳಿಂದ ಉಪದ್ರವ, ಹೇಳಿದ ಮಾತನ್ನು ಕೇಳದ ಮಕ್ಕಳು ಮಾಡುವಂತಹ ಕೆಲಸ ಕಾರ್ಯಗಳು ನಿಮಗೆ ಹಿತವಾಗಿರುವುದಿಲ್ಲ, ಅಭಿವೃದ್ಧಿ ಆಗಲಿಕ್ಕೆ ಬಿಡೋದಿಲ್ಲ. ನಿಮಗೆ ತಲೆಯಲ್ಲಿ ಏನೋ ಒಂದು ರೀತಿಯಂತಹ ವ್ಯಾಧಿ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ದುಗುಡದಿಂದ ತುಂಬಿ ಹೋಗಿರ್ತದೆ ಮನಸ್ಸು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಕುಜಶಾಂತಿ, ತೊಗರಿಕಾಳು ದಾನ, ಸುಬ್ರಹ್ಮಣ್ಯೇಶ್ವರನ ಸೇವೆ, ಸಾಧ್ಯವಾದರೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋದು. ಇಷ್ಟನ್ನು ಮಾಡಿಕೊಂಡಾಗ ನಿಮಗೆ ಕ್ಷೇಮವಾಗ್ತದೆ. ನೀವು ಬಳಸಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಬಳಸ್ಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಕ್ಷೇಮವಾಗ್ತದೆ. ಮಾನಸಿಕವಾದಂತಹ ದುರ್ಬಲ ನಿವಾರಣೆಗಾಗಿ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿ ಅಥವಾ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಶುಭವಾಗುತ್ತೆ ಮಕರ ರಾಶಿಯವರಿಗೆ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮನು 2ನೇ ಮನೆಯಲ್ಲಿದ್ದಾನೆ, ವಿದ್ಯಾಸ್ಥಾನದಲ್ಲಿ. ಕೆಲವರಿಗೆ ವಿದ್ಯೆಗೆ ತೊಂದರೆ, ಕೆಲವರಿಗೆ ಹಣಕಾಸಿಗೆ ಬರ, ಕೆಲವರಂತೂ ದಾರಿದ್ರ್ಯದಿಂದ ಒದ್ದಾಡ್ತಾ ಇದ್ದೀರಿ. ಹಣಕಾಸುಗಳು ಹುಟ್ಟದೆ ಜೀವನೋಪಾಯ ಹೇಗೆ ಹೇಳುವಂತಹ ಭಾವನೆ ಮೂಡಿ ಬರ್ತದೆ. ಕೆಲವರಿಗೆ ಹಣಕಾಸುಗಳು ಕೈ ತುಂಬ ಇದೆ, ಕೆಲಸಗಾರರು ಸಿಗೋದಿಲ್ಲ, ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪರಿಹಾರಕ್ಕೆ ಕುಂಭರಾಶಿಯವರು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ. ಕಬ್ಬಿಣದ ಬಾಂಡಿಯಲ್ಲಿ ಎಳ್ಳೆಣ್ಣೆ ಹಾಕಿ ಮುಖ ನೋಡಿ ಶನಿದೇವರಿಗೆ ದೀಪ ಹಚ್ಚಿ 8 ವಾರ ಮಾಡಿ. ನಿಮ್ಮ ಕಷ್ಟ ಪರಿಹಾರವಾಗುವಂತಹ ಲಕ್ಷಣ ಇದೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಆಂಜನೇಯನಿಗೆ ಉದ್ದಿನ ವಡೆಯ ಹಾರವನ್ನು ಹಾಕುವುದರಿಂದ, ಅಥವಾ ನೀವು ಕಡುಬನ್ನು ಮಾಡಿ ನಾಗದೇವರಿಗೆ ಅರ್ಪಣೆ ಮಾಡುವುದರಿಂದ ನಿಮ್ಮ ಕಷ್ಟ ದೋಷಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ, ನೆಮ್ಮದಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8, 7, 4. ಬಿಳಿ, ಕಪ್ಪು, ಹಸಿರು, ಚಿತ್ರವರ್ಣ ಎಲ್ಲ ನಿಮಗೆ ಆಗಿ ಬರುವಂತಹದ್ದು. ಇದೆಲ್ಲ ಆಗಿ ಬರುವಂತಹದ್ದು ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ನಿಮಗೆ ಕ್ಷೇಮವಾಗ್ತದೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಗುರು ಪಂಚಮ ರಾಶಿಯಲ್ಲಿದ್ದಾನೆ, ರವಿಯ ಒಟ್ಟಿಗಿದ್ದಾನೆ. ತ್ರಿಕೋಣಾಧಿಪತ್ಯ ಯೋಗದಲ್ಲಿದ್ದೀರಿ. ಪ್ರಮೋಷನ್ ಇತ್ಯಾದಿಗಳು ಲಭ್ಯವಾಗುವಂತಹ ಸಂದರ್ಭ. ಜೊತೆಯಲ್ಲಿ ಗುರುವಿನ ಅಪೂರ್ಣವಾದಂತಹ ದೃಷ್ಟಿ ನಿಮ್ಮ ರಾಶಿಯ ಮೇಲಿದ್ದರಿಂದ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ ಅದರಲ್ಲಿ ಅನುಕೂಲವಾಗ್ತದೆ. ಕೆಲವರಂತೂ ಟ್ರಾನ್ಸ್ಫರ್ ಮಾಡ್ತೀರಿ, ಅದರಿಂದ ನಿಮಗೆ ಅನುಕೂಲ. ರಫ್ತು ಆಮದುಗಳಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಕೆಲವರಿಗೆ ಕೃಷಿ ವಲಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣ. ಕೆಲವರಂತೂ ವೃಕ್ಷಾದಿಗಳನ್ನು ನೆಡುವುದರ ಮೂಲಕವಾಗಿ ಹೆಸರು ತಗೊಳ್ತೀರಿ, ಅದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಶನಿ ಶಾಂತಿಯನ್ನೇ ಮಾಡಿಕೊಳ್ಳಿ, ಅದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಮೀನಲ್ವಾ? ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3, 9. ಕೆಂಪು, ಕೇಸರಿ ಬಣ್ಣ, ಬಿಳಿ ಬಣ್ಣ, ಕೇಸರಿ ಬಣ್ಣ, ಹಳದಿ ಬಣ್ಣ ನಿಮಗೆ ಆಗಿ ಬರುವಂತಹ ಬಣ್ಣಗಳು. ಈಶಾನ್ಯ ದಿಕ್ಕು, ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕಾಗಿದೆ. ಮೃತ್ಯುಂಜಯ ದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಕಷ್ಟ ನಿವಾರಣೆಯಾಗ್ತದೆ ಮೀನರಾಶಿಯವರಿಗೆ. ಇಂದು ಶುಕ್ರವಾರ, ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂತಹ ದಿವಸ. ಲಕ್ಷ್ಮೀ ದೇವಿಯನ್ನು ಇವತ್ತಿನ ದಿವಸ ವಿಶೇಷವಾಗಿ ಪೂಜಿಸಿದಲ್ಲಿ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಪರಿಹಾರವನ್ನು ಕಂಡುಕೊಳ್ಳಿ. ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಜೊತೆಯಲ್ಲಿ ನಂಬರ್ಗಳು ಕೆಳಭಾಗದಲ್ಲಿದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ, ಲೈಕ್ ಕೊಡಿ. ಶುಭವಾಗಲಿ. ಶುಭಮಸ್ತು.